ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರಿನಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಎಜುಕೇಶನಲ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. GTRE ಯಲ್ಲಿ ಎಂಜಿನಿಯರಿಂಗ್, ನಾನ್ ಎಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಮತ್ತು ಐಟಿಐ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತದ್ದು. ಇನ್ನು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಗ್ರಾಜುಯೇಟ್ ಅಪ್ರೆಂಟಿಸ್ ಟ್ರೈನಿ ಬಿಇ ಬಿಟೆಕ್ ಆದಂತಹ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ, ಈ ಎಲ್ಲಾ ಅಭ್ಯರ್ಥಿಗಳು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿರುವಂತದ್ದು. nats.education.gov.in ಈ ಒಂದು ವೆಬ್ಸೈಟ್ ಮುಖಾಂತರ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮೆಕ್ಯಾನಿಕಲ್ ಆರ್ ಪ್ರೊಡಕ್ಷನ್ ಆರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 30 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಏರೋನಾಟಿಕಲ್ ಆರ್ ಏರೋಸ್ಪೇಸ್ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 15 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಆರ್ ಟೆಲಿಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 10 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಎಂಜಿನಿಯರಿಂಗ್ ಆರ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 15 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಮೆಟಲರ್ಜಿ ಆರ್ ಮಟೀರಿಯಲ್ ಸೈನ್ಸ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 4 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಸಿವಿಲ್ ಎಂಜಿನಿಯರಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 1 ಪೋಸ್ಟ್ ಖಾಲಿ ಇರುವಂತದ್ದು. ಒಟ್ಟಾರೆ 75 ಪೋಸ್ಟ್ಗಳು ಬಿಇ ಬಿಟೆಕ್ ಆದಂತಹ ಅಭ್ಯರ್ಥಿಗಳಿಗೆ ಖಾಲಿ ಇರುವಂತದ್ದು. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ, 18 ರಿಂದ 27 ವಯಸ್ಸಿನ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮುಂದೆ ನೋಡೋದಾದ್ರೆ, ನಾನ್ ಎಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಅಂದರೆ ಬಿಎಸ್ಸಿ, ಬಿಕಾಂ, ಬಿಎ, ಬಿಸಿಎ ಮತ್ತು ಬಿಬಿಎ ಆದಂತಹ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ nats.education.gov.in ಈ ಒಂದು ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಬಿಕಾಂ ಆದಂತಹ ಅಭ್ಯರ್ಥಿಗಳಿಗೆ 10 ಪೋಸ್ಟ್ ಖಾಲಿ ಇರುವಂತದ್ದು. ಬಿಎಸ್ಸಿಯಲ್ಲಿ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್ ಆರ್ ಮ್ಯಾಥ್ಸ್ ಆರ್ ಇಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 5 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಬಿಎಯಲ್ಲಿ ಫೈನಾನ್ಸ್ ಆರ್ ಬ್ಯಾಂಕಿಂಗ್ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 5 ಪೋಸ್ಟ್ ಖಾಲಿ ಇದೆ. ಇನ್ನು ಬಿಸಿಎ ಅಭ್ಯರ್ಥಿಗಳಿಗೆ 5 ಪೋಸ್ಟ್ ಹಾಗೂ ಬಿಬಿಎ ಅಭ್ಯರ್ಥಿಗಳಿಗೆ ಒಟ್ಟು 5 ಪೋಸ್ಟ್ ಖಾಲಿ ಇರುವಂತದ್ದು. ಒಟ್ಟಾರೆ ನಾನ್ ಎಂಜಿನಿಯರಿಂಗ್ ಕ್ಯಾಂಡಿಡೇಟ್ ಗಳಿಗೆ ಒಟ್ಟು 30 ಹುದ್ದೆಗಳು ಖಾಲಿ ಇರುವಂತದ್ದು. 18 ರಿಂದ 27 ವಯಸ್ಸಿನ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಗಳಿಗೆ ನೋಡ್ತಾ ಹೋಗೋದಾದ್ರೆ, nats.education.gov.in ಈ ಒಂದು ವೆಬ್ಸೈಟ್ ಮೂಲಕ ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮೆಕ್ಯಾನಿಕಲ್ ಆರ್ ಪ್ರೊಡಕ್ಷನ್ ಆರ್ ಟೂಲ್ ಅಂಡ್ ಡೈ ಡಿಸೈನ್ ನಲ್ಲಿ ಒಂದು ಡಿಪ್ಲೊಮಾ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 10 ಪೋಸ್ಟ್ ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆರ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆರ್ ಇಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ನಲ್ಲಿ ಡಿಪ್ಲೊಮಾ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 7 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಕಂಪ್ಯೂಟರ್ ಸೈನ್ಸ್ ಆರ್ ಎಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ನಲ್ಲಿ ಡಿಪ್ಲೊಮಾ ಆದಂತಹ ಅಭ್ಯರ್ಥಿಗಳಿಗೆ ಒಟ್ಟು 3 ಪೋಸ್ಟ್ಗಳು ಖಾಲಿ ಇರುವಂತದ್ದು. 18 ರಿಂದ 27 ವಯಸ್ಸಿನ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಗಳಿಗೆ ಒಟ್ಟು 20 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಐಟಿಐ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೋಡ್ತಾ ಹೋಗೋದಾದ್ರೆ, www.apprenticeshipindia.org ಈ ಒಂದು ವೆಬ್ಸೈಟ್ ಮುಖಾಂತರ ಈ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಇನ್ನು ಒಂದು ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿರುವಂತದ್ದು www.apprenticeshipindia.gov.in ಈ ಒಂದು ವೆಬ್ಸೈಟ್ ಮೂಲಕ ಸಹ ಈ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು.
ಇನ್ನು ಮೆಕ್ಯಾನಿಸ್ಟ್ ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಒಟ್ಟು 3 ಪೋಸ್ಟ್ಗಳು ಖಾಲಿ ಇದೆ. ಫಿಟ್ಟರ್ ನಲ್ಲಿ 4 ಪೋಸ್ಟ್, ಟರ್ನರ್ ನಲ್ಲಿ 3 ಪೋಸ್ಟ್, ಇಲೆಕ್ಟ್ರಿಷಿಯನ್ ನಲ್ಲಿ 3 ಪೋಸ್ಟ್, ವೆಲ್ಡರ್ ನಲ್ಲಿ 2 ಪೋಸ್ಟ್ ಹಾಗೂ ಶೀಟ್ ಮೆಟಲ್ ವರ್ಕರ್ ನಲ್ಲಿ 2 ಪೋಸ್ಟ್ ಮತ್ತು ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ನಲ್ಲಿ ಒಟ್ಟು 8 ಪೋಸ್ಟ್ಗಳು ಖಾಲಿ ಇದೆ. ಇನ್ನು 18 ರಿಂದ 27 ವಯಸ್ಸಿನ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಒಟ್ಟಾರೆ ಐಟಿಐ ಅಪ್ರೆಂಟಿಸ್ಶಿಪ್ ಗಳಿಗೆ 25 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ಪಿನ ಅವಧಿಯು 1 ವರ್ಷದವರೆಗೆ ಇರುವಂತದ್ದು. ಕಾಂಟ್ರಾಕ್ಟ್ ಬೇಸಿಸ್ ಅಪ್ರೆಂಟಿಸ್ಶಿಪ್ ಆಗಿರುವಂತದ್ದು. ಇನ್ನು ಮುಂದೆ ನೋಡೋದಾದ್ರೆ ಇನ್ನು ಈ ಎಲ್ಲಾ ಅಪ್ರೆಂಟಿಸ್ಶಿಪ್ ಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 2021 ರಿಂದ 2025 ಒಳಗೆ ಪಾಸ್ಡ್ ಔಟ್ ಆದಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 2021ಕ್ಕಿಂತ ಮೊದಲು ಪಾಸ್ಡ್ ಔಟ್ ಆದಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇನ್ನು ಐಟಿಐ ಅಪ್ರೆಂಟಿಸ್ಶಿಪ್ ಟ್ರೈನಿಗಳಿಗೆ ನೋಡೋದಾದ್ರೆ ಎನ್ಸಿವಿಟಿ ಅಥವಾ ಎಸ್ಸಿವಿಟಿ ಈ ಒಂದು ಬೋರ್ಡ್ ನಿಂದ ಐಟಿಐ ಆದಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕೇವಲ ರೆಗ್ಯುಲರ್ ಕ್ಯಾಂಡಿಡೇಟ್ಗಳು ಮಾತ್ರ ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಸ್ಟಿಫಂಡ್ ಬಗ್ಗೆ ನೋಡೋದಾದ್ರೆ ಬಿಇ ಬಿಟೆಕ್ ಆದಂತಹ ಅಭ್ಯರ್ಥಿಗಳಿಗೆ 9,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನು ನೀಡಲಾಗುವಂತದ್ದು. ಇನ್ನು ಡಿಪ್ಲೊಮಾ ಅಪ್ರೆಂಟಿಸ್ ಗಳಿಗೆ 8,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನು ನೀಡಲಾಗುತ್ತದೆ ಮತ್ತು ಐಟಿಐ ಅಪ್ರೆಂಟಿಸ್ಶಿಪ್ ಗಳಿಗೆ 7,000 ರೂಪಾಯಿ ಮಂತ್ಲಿ ಸ್ಟಿಫಂಡ್ ಅನ್ನ ನೀಡಲಾಗುವಂತದ್ದು. ಇನ್ನು ನಾನ್ ಎಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ 9,000 ಮಂತ್ಲಿ ಸ್ಟಿಫಂಡ್ ಅನ್ನ ನೀಡಲಾಗುವಂತದ್ದು ಮತ್ತು ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಅನ್ನು ಸಹ ಮಾಡಲಾಗುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು ತಮ್ಮ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆಯಲಾಗುವಂತದ್ದು. ಇನ್ನು ಶಾರ್ಟ್ ಲಿಸ್ಟ್ ಆದಂತಹ ಕ್ಯಾಂಡಿಡೇಟ್ ಗಳನ್ನ ಡಿಆರ್ಡಿಒ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಲಾಗುತ್ತದೆ. ಇನ್ನು ಈ ಅಪ್ರೆಂಟಿಸ್ಶಿಪ್ ಗೆ ಅರ್ಜಿ ಸಲ್ಲಿಸುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಗ್ರಾಜುಯೇಟ್ ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳು nats.education.gov.in ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಐಟಿಐ ಆದಂತಹ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ apprenticeshipindia.org ಈ ಒಂದು ವೆಬ್ಸೈಟ್ ಮೂಲಕ ಐಟಿಐ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಸಹ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವಂತದ್ದು. ಅಭ್ಯರ್ಥಿಗಳು ತಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನ್ ಮಾಡಿ ಮೇಲ್ ಐಡಿಗೆ ಕಳುಹಿಸಬೇಕಾಗಿರುವಂತದ್ದು. hrd.gtre@gov.in ಈ ಒಂದು ಮೇಲ್ ಐಡಿಗೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನ್ ಮಾಡಿ ಇಮೇಲ್ ಮೂಲಕ ಕಳುಹಿಸಬಹುದಾಗಿರುತ್ತದೆ. ಅಥವಾ ಅಭ್ಯರ್ಥಿಗಳು ಪೋಸ್ಟಲ್ ಮೂಲಕ ಸಹ ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡಬಹುದು. ದ ಡೈರೆಕ್ಟರ್ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ DRDO ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪೋಸ್ಟ್ ಬಾಕ್ಸ್ ನಂಬರ್ 9302 CV ರಾಮನ್ ನಗರ್ ಬೆಂಗಳೂರು 560093 ಈ ಒಂದು ಅಡ್ರೆಸ್ ಗೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಪೋಸ್ಟಲ್ ಮುಖಾಂತರ ಸಹ ಕಳುಹಿಸಬಹುದಾಗಿರುತ್ತದೆ. ಇನ್ನು ಈ ಅಪ್ರೆಂಟಿಸ್ಶಿಪ್ ಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಪ್ರಾರಂಭ ದಿನಾಂಕ ನೋಡೋದಾದ್ರೆ ಏಪ್ರಿಲ್ 9 ರಿಂದ ಮೇ 8 ಒಳಗೆ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫಾರ್ಮ್ ಅನ್ನು ಸಹ ನೋಟಿಫಿಕೇಶನ್ ನ ಕೆಳಭಾಗದಲ್ಲಿ ನೀಡಿರುವಂತದ್ದು. ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿ ಪೋಸ್ಟಲ್ ಮುಖಾಂತರ ನಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಲಗತ್ತಿಸಿ ಕಳುಹಿಸಬೇಕಾಗಿರುತ್ತದೆ. ಹಾಗೂ ಅಭ್ಯರ್ಥಿಗಳು ಪೋಸ್ಟಲ್ ಮುಖಾಂತರ ಕಳುಹಿಸುವಾಗ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನು ಅಟ್ಯಾಚ್ ಮಾಡಬೇಕು ಎನ್ನುವುದರ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ಒಂದು ಡೀಟೇಲ್ ಆದ ಮಾಹಿತಿಯನ್ನು ನೀಡಿರುವಂತದ್ದು. ಎಲ್ಲವನ್ನು ಸಹ ಒಂದು ಬಾರಿ ಚೆಕ್ ಮಾಡಿ. ಇವಿಷ್ಟು ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರಿನಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಕರೆದಿರುವಂತಹ ಮಾಹಿತಿಯಾಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.